ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ವಿದೂರಥ ಸಿಂಧು ಸಮಾಗಮವೆಂಬ 47ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಶತ್ರುಗಳು ತನ್ನ ನಗರವನ್ನು ಮುತ್ತಿ ಅದನ್ನು ದಹಿಸುತ್ತಿರುವಾಗ ವಿದೂರಥನು ತನ್ನ ಶ್ರೇಷ್ಠವಾದ ರಥದಲ್ಲಿ ಕುಳಿತು ಶತ್ರುಗಳನ್ನು ಎದುರಿಸುವ ಸಲುವಾಗಿ ಹೊರಡುತ್ತಾನೆ. ಅವನ ವೈಭವವನ್ನು ಸಜ್ಜಿಕೆಯನ್ನು ವಸಿಷ್ಠರು ವರ್ಣಿಸುತ್ತಾರೆ. ದೇವಿಯರು ಸರಸ್ವತಿಯಿಂದ ದಿವ್ಯ ದೃಷ್ಟಿ ಪಡೆದು ಆ ಯುದ್ಧ ಸನ್ನಿವೇಶವನ್ನು ನೋಡುತ್ತಿದ್ದಾರೆ. ಮುಂದುವರಿದು ವಸಿಷ್ಠರು ಹೇಳುತ್ತಾರೆ, ಹೀಗೆ ಸಮರವು ಘೋರವಾಗಿ ನಡೆಯುತ್ತಿರುವಾಗ ಲೀಲೆಯರಿಬ್ಬರು ಸರಸ್ವತಿ ದೇವಿಯನ್ನು ಕುರಿತು ಮತ್ತೆ ಹೀಗೆ ಹೇಳಿದರು. ಇಲ್ಲಿ ಲೀಲೆಯರು ಎಂದರೆ ಹಿಂದಿನ ಜನ್ಮದ ಪದ್ಮರಾಜನ ಪತ್ನಿಯಾಗಿದ್ದಂತಹ ಲೀಲೆ ಹಾಗೂ ಈ ಜನ್ಮದಲ್ಲಿ ವಿದೂರಥನ ಪತ್ನಿಯಾಗಿದ್ದಂತಹ ಲೀಲೆ. ವಾಸ್ತವದಲ್ಲಿ ಅವರಿಬ್ಬರು ಒಂದೇ, ಇಬ್ಬರು ಬೇರೆ ಬೇರೆ ಸರ್ಗಗಳಲ್ಲಿಯೂ ಅಸ್ತಿತ್ವದಲ್ಲಿದ್ದಾರೆ. ಆ ಲೀಲೆಯರು ಕೇಳುತ್ತಾರೆ, ದೇವಿ, ಆನೆಗಳೂ ಕೂಡ ಹೆದರಿ ಓಡಿ ಹೋಗಬೇಕಾದ ಈ ರಣದಲ್ಲಿ ನಮ್ಮ ಗಂಡನು ನೀನು ಪ್ರಸನ್ನೆಯಾಗಿದ್ದರೂ ಕೂಡ ಏಕೆ ಜಯಿಸಲಿಲ್ಲ? ಆಗ ಸರಸ್ವತಿಯು ಹೇಳುತ್ತಾಳೆ, ಮಗಳೇ, ವಿದೂರಥನ ವೈರಿಯು ಬಹುಕಾಲದಿಂದ ತನಗೆ ಜಯವಾಗಬೇಕೆಂದು ಕೋರಿಕೊಂಡಿದ್ದನು. ವಿದೂರಥನು ಜಯದ ಅರ್ಥಿಯಾಗಿ ಅಂದರೆ ಜಯವನ್ನು ಪಡೆಯಬೇಕೆಂಬ ಕಾರಣಕ್ಕಾಗಿ ನನ್ನನ್ನು ಪ್ರಾರ್ಥಿಸಿರಲಿಲ್ಲ. ಅದರಿಂದ ಅವನೇ ಅಂದರೆ ಆ ವಿದೂರಥನ ವೈರಿಯೇ ಗೆಲ್ಲುವನು, ವಿದೂರಥನು ಸೋಲುವನು. ಸರ್ವಪ್ರಾಣಿಗಳಲ್ಲಿಯೂ ಅಂತರ್ಗತವಾಗಿರುವ ಸಂವಿತ್ತು ಎಂಬುದೇ ಜ್ಞಪ್ತಿಯಾದ ನಾನು, ಅಂದರೆ ಸರ್ವಪ್ರಾಣಿಗಳಲ್ಲಿಯೂ ಅವರೊಳಗೆ ಇರುವಂತಹ ಸಂಕಲ್ಪ, ಅವರೊಳಗೆ ಇರುವಂತಹ ಇಚ್ಛಾಶಕ್ತಿಯೇ ನಾನು. ಇಂತಹ ನನ್ನನ್ನು ಯಾವನು ಯಾವಾಗ ಎಂತೂ ಪ್ರೇರಿಸುವನೋ ಅವನಿಗೆ ಆಗ ಅಂತಹ ಕೋರಿಕೆಯನ್ನು ನಾನು ನೆರವೇರಿಸಿಕೊಡುವೆನು. ಯಾವನು ನನ್ನನ್ನು ಹೇಗೆ ಪ್ರೇರಿಸುವನೋ ಅವನಿಗೆ ಅಂತಹ ಫಲವನ್ನು ಕೊಡುವೆನು. ಬೆಂಕಿಯ ಬಿಸಿಯು ಹೇಗೆ ಬದಲಾಗುವುದಿಲ್ಲವೋ ಹಾಗೆಯೇ ಈ ನನ್ನ ಸ್ವಭಾವವು ಬದಲಾಗುವುದಿಲ್ಲ. ವಿದೂರಥನು ಮುಕ್ತನಾಗಬೇಕೆಂದು ಪ್ರತಿಭಾರೂಪಿಣಿಯಾದ ನನ್ನನ್ನು ಪೂಜಿಸಿದನು. ಆದ್ದರಿಂದ ಬಾಲೆಯರೇ, ಅವನು ಮುಕ್ತನೇ ಆಗುವನು. ಅಂದರೆ ಇಲ್ಲಿ ವಿದೂರಥನು ಗೆಲ್ಲಬೇಕೆಂಬ ಆಶಯದಿಂದ ಪೂಜಿಸಿಲ್ಲ, ಬದಲಾಗಿ ತಾನು ಮುಕ್ತನಾಗಬೇಕೆಂಬ ಆಶಯದಿಂದ ಪೂಜಿಸಿರುವುದರಿಂದ ಅವನು ಮುಕ್ತನೇ ಆಗುವನು. ಸಿಂಧುರಾಜನೆಂಬ ನಿಮ್ಮ ಶತ್ರುವಾದ ಈ ಅರಸನು ಸಂಗ್ರಾಮದಲ್ಲಿ ತಾನು ಗೆಲ್ಲಬೇಕೆಂದು ನನ್ನನ್ನು ಪೂಜಿಸಿದನು. ಅದರಿಂದ ಈ ವಿದೂರಥನು ಆ ಹಿಂದಿನ ದೇಹವನ್ನು ಹೊಂದಿ ಭಾರ್ಯೆಯರಾದ ನಿಮ್ಮೊಡನೆ ಸಕಾಲದಲ್ಲಿ ಎಲೆ ಬಾಲೆಯರೇ ಮುಕ್ತನಾಗುವನು. ಅಂದರೆ ಗಮನಿಸಿ, ಇಲ್ಲಿ ಲೀಲೆ ಎಂದು ಯಾರು ಈ ಜನ್ಮದಲ್ಲಿ ಇರುವ ರಾಣಿಗೆ ಹೇಳುತ್ತಿರುವನೋ ಅವಳು ಹಿಂದಿನ ಪದ್ಮರಾಜನ ಜನ್ಮದ ರಾಣಿಯಾದ ಲೀಲೆಯು ಇಬ್ಬರು ಒಂದೇ. ಶತ್ರುವಾದ ಈ ಸಿಂಧುರಾಜನು ಈ ವಿದೂರಥನನ್ನು ತಾನೇ ಕೊಂದು ಗೆದ್ದು ಭೂಮಂಡಲದಲ್ಲಿ ರಾಜ್ಯವಾಳುವನು. ವಸಿಷ್ಠರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ, ದೇವಿಯು ಹೀಗೆ ಹೇಳುತ್ತಿರುವ ಹಾಗೆಯೇ ಹೋರಾಡುತ್ತಿರುವ ಸೇನೆಗಳ ಆಶ್ಚರ್ಯವನ್ನು ನೋಡಬೇಕೆಂದು ಸೂರ್ಯನು ಉದಯಾಚಲಕ್ಕೆ ಬಂದನು. ಅಂದರೆ ಬೆಳಗಾಯಿತು. ಸಂಜೆಯಲ್ಲಿ ಕಾಣುವ ನಕ್ಷತ್ರಗಳಂತೆ ಶತ್ರುರೂಪದ ಪಿಶಾಚಾದಿ ಜೀವಸಂಘಗಳನ್ನು ಸೃಜಿಸುತ್ತಿದ್ದ ತಿಮಿರ ಸಂಘಾತಗಳು ಶತ್ರು ಸೈನ್ಯಗಳಂತೆ ಚಲಿಸಿದವು. ಕತ್ತಲೆ ಹೊರಟು ಹೋಯಿತು. ಬಿಲ, ಆಕಾಶ, ಅದ್ರಿ, ಭೂಮಿಗಳು ಕ್ರಮವಾಗಿ ಕಣ್ಣಿಗೆ ಕಾಣುವಂತಾದವು. ಕಾಡಿಗೆಯ ಕಡಲಿನಿಂದ ಕಿತ್ತೆತ್ತಿದಂತೆ ಭೂಮಂಡಲವು ರಾಜಿಸಿತು. ಕನಕಧಾರೆಯಂತೆ ಸುಂದರವಾದ ಸೂರ್ಯಕಿರಣಗಳು ರಣರಂಗದಲ್ಲಿ ವೀರಶ್ರೇಷ್ಠರ ಮೈ ಮೇಲೆ ಹರಿಯುವ ರಕ್ತ ಪ್ರವಾಹಗಳಂತೆ ಬೆಟ್ಟಗಳ ಮೇಲೆ ಹರಿದವು. ಆಗ ರಣರಂಗವು ಭಟರ ತೋಳುಗಳ ಚಲನದಿಂದ ಹಾವುಗಳು ಸುತ್ತಿಕೊಂಡಿರುವಂತೆಯೂ ಅಂತರಿಕ್ಷವು ಸೂರ್ಯಕಾಂತಿಯು ಹರಡಿರಲು ಚಿನ್ನವನ್ನು ಚೆಲ್ಲುವಂತೆಯೂ ಇತ್ತು. ಕರ್ಣಕುಂಡಲಗಳು ಚೆಲ್ಲಾಡಿರಲು ರತ್ನ ಸಮೂಹಗಳನ್ನು ಚೆಲ್ಲಿದಂತಿತ್ತು. ತಲೆಗಳು ಉರುಳಿರಲು ಕಮಲಗಳಂತೆ ಕಾಣುತ್ತಿತ್ತು. ಆಯುಧಗಳು ತುಂಬಿರಲು ಖಡ್ಗ ಮೃಗಗಳು ಒತ್ತಾಗಿ ನಿಂತಿತ್ತು. ಬಾಣಗಳು ಇಟ್ಟಣಿಸಿರಲು ಮಿಡತೆಗಳ ದಂಡು ಹಿಡಿದಂತಿತ್ತು. ಅಲ್ಲಿ ಕೆಂಪು ಕಾಂತಿಯು ವ್ಯಾಪಿಸಿರಲು ಸ್ಥಿರವಾಗಿ ಸಂಧ್ಯೆಯು ನೆಲೆಸಿರುವುದೋ ಎಂಬಂತೆ ಶವಗಳು ಬಿದ್ದಿರಲು ಸಿದ್ಧಪುರುಷರು ತುಂಬಿರುವಂತೆ ಹಾರಗಳು ಹಾರಾಡುತ್ತಿರುವ ಹಾವಿನ ಪೊರೆಗಳಂತೆ ಕವಚಗಳು ಹರಿದು ಬಿದ್ದು ದಾರಿಗೆ ಅಡ್ಡವಾಗಿ ಬಿದ್ದಿದ್ದವು. ಆ ರಣಭೂಮಿಯ ಪತಾಕೆಗಳೆಂಬ ಲತೆಗಳು, ತೊಡೆಗಳೆಂಬ ತೋರಣ ಕಂಬಗಳು, ಹಸ್ತ ಪಾದಗಳೆಂಬ ಪಲ್ಲವಗಳು ಇರಲು ಬಾಣಗಳಿಂದ ಆ ರಣಭೂಮಿಯು ಜೊಂಡು ಹುಲ್ಲಿನ ವನದಂತಿತ್ತು. ಶಸ್ತ್ರಕಾಂತಿಗಳಿಂದ ಹುಲ್ಲು ಹಸುರಾಗಿ ಶಸ್ತ್ರಗಳೆಂಬ ತಾಳೆ ಹೂಗಳಿಂದ ಕೂಡಿ ಆಯುಧ ಮಾಲೆಗಳನ್ನು ಧರಿಸಿದ ಉನ್ಮತ್ತ ಭೈರವನಂತಿತ್ತು. ಶಸ್ತ್ರ ಸಂಘಟ್ಟದಿಂದ ಉಂಟಾದ ಬೆಂಕಿಯಿಂದ ಆ ರಣಭೂಮಿಯು ಕೆಂಪಾಗಿ ಚಿಗುರುತ್ತಿರುವ ಅಶೋಕವನದಂತಿತ್ತು.
ಆ ಅಗ್ನಿ ಕಣಗಳು ಘೋಂ ಘೋಂ ಎಂದು ಸಮುದ್ರದಂತೆ ಮಹಾಶಬ್ದ ಮಾಡುತ್ತಿರಲು ಸಿದ್ಧನಾಯಕರು ಹೆದರಿ ಓಡುತ್ತಿರುವರು. ಬಾಲಾರ್ಕನಲ್ಲಿ ಅಂದರೆ ಎಳೆಯ ಸೂರ್ಯನ ಬಿಸಿಲಿನಲ್ಲಿ ಆಯುಧಗಳು ಹೊಳೆಯುತ್ತಿರಲು ರಣಭೂಮಿಯು ಸುವರ್ಣಮಯವಾದ ನಗರದಂತಿತ್ತು. ಪ್ರಾಸ, ಖಡ್ಗ, ಶಕ್ತಿ, ಚಕ್ರ, ವೃಷ್ಟಿ, ಮುದ್ಗರ ಮೊದಲಾದ ಆಯುಧಗಳ ಶಬ್ದದಿಂದ ಆಕಾಶವು ತುಂಬಿತ್ತು. ಹರಿಯುತ್ತಿರುವ ರಕ್ತ ನದಿಗಳ ವೇಗಕ್ಕೆ ಸಿಕ್ಕಿ ಹೆಣಗಳು ಕೊಚ್ಚಿ ಹೋಗುತ್ತಿದ್ದವು. ಭುಷುಂಡಿ, ಶಕ್ತಿಕುಂತ, ಖಡ್ಗ, ಶೂಲ, ಪಾಷಾಣಗಳು ರಣಭೂಮಿಯಲ್ಲಿ ತುಂಬಿದ್ದವು. ಶೂಲ ಹಾಗೂ ಶಸ್ತ್ರಗಳ ಏಟು ತಿಂದು ಭಿನ್ನ ಭಿನ್ನವಾಗಿ ಕಬಂಧಗಳು ಬೀಳುತ್ತಿದ್ದವು. ಬೇತಾಳಗಳು ಪ್ರಳಯ ನರ್ತನ ಮಾಡುತ್ತಾ ಕೋಲಾಹಲವಾಡುತ್ತಿದ್ದವು. ಹೀಗೆ ಸೈನಿಕರು ಹತರಾಗಿ ಶೂನ್ಯವಾದ ರಣಭೂಮಿಯಲ್ಲಿ ಪದ್ಮರಾಜ ಅಂದರೆ ವಿದೂರಥ, ಸಿಂಧೂರಾಜರ ರಥಗಳು ಎದುರು ಬದಲಾದವು. ಆಕಾಶಕ್ಕೆ ಭೂಷಣ ಪ್ರಾಯರಾದ ಚಂದ್ರ ಸೂರ್ಯರಂತೆ ಅವು ಮೆರೆಯುತ್ತಿದ್ದವು. ಆ ರಥಗಳಲ್ಲಿ ನಾನಾ ಆಯುಧಗಳು ತುಂಬಿದ್ದವು. ಒಂದೊಂದು ರಥಕ್ಕೂ ಸಾವಿರಾರು ಜನ ವೀರರು ಕಾವಲಿದ್ದರು. ಆ ಎರಡೂ ರಥಗಳು ಯಥೇಚ್ಛವಾಗಿ ಮಂಡಲಾಕಾರವಾಗಿ ದೊಡ್ಡ ಶಬ್ದದಿಂದ ಸಂಚರಿಸಿದವು. ಚೀತ್ಕಾರ ಮಾಡುವ ಆ ಮಹಾರಥದ ದೊಡ್ಡ ಚಕ್ರಗಳಿಗೆ ಸಿಕ್ಕಿ ಅನೇಕರು ಮೃತರಲ್ಲದವರು ಚೂರ್ಣವಾಗಿ ಹೋದರು. ಮದ್ದಾನೆಗಳಂತೆ ಲೀಲಾಜಾಲವಾಗಿ ಆ ರಥಗಳು ಕೇಶವೆಂಬ ಪಾಚಿಗಳು ಜಲದಲ್ಲಿ ಬಿಂಬಿಸಿದ ಚಂದ್ರನಂತೆ ಕಾಣುವ ಚಕ್ರ ಸಮೂಹಗಳು ಉಳ್ಳ ರಕ್ತ ನದಿಗಳನ್ನು ದಾಟಿದವು. ಓಡುತ್ತಿರುವ ರಥಚಕ್ರಗಳಿಗೆ ಸಿಕ್ಕಿ ನೊಂದು ಒದ್ದಾಡಿ ಆನೆಗಳು ಬಿದ್ದು ಹೋಗುತ್ತಿದ್ದವು. ಆ ರಥಗಳ ಮೂಕಿಯ ಮರಕ್ಕೆ ಕಟ್ಟಿರುವ ಮುಕ್ತಾಮಣಿಗಳು ಜಣತ್ಕಾರ ಮಾಡುತ್ತಿದ್ದವು. ಆ ರಥಗಳ ಪತಾಕೆಗಳ ಕೊನೆಗಳು ಗಾಳಿಗೆ ಸಿಕ್ಕಿ ಪಟ ಪಟ ಎನ್ನುತ್ತಿರುವವು. ಆ ರಥಗಳ ಹಿಂದೆ ಅನೇಕಾನೇಕ ಮಹಾವೀರರು, ಭೀರು ಅಂದರೆ ಹೆದರಿದ ಸೈನಿಕರು ಬರುತ್ತಿರುವರು. ಆ ವೀರರು ಕುಂತ, ಶರ, ಧನಸ್ಸು, ಶಕ್ತಿ, ಪ್ರಾಸ, ಶಂಕು, ಚಕ್ರಾದಿ ಆಯುಧಗಳ ಮಳೆಯನ್ನು ಕರೆಯುತ್ತಾ ಇದ್ದರು. ರಣಭೂಮಿ ದೇವಿಯ ಕುಂಡಲಗಳು ಎಂಬಂತಿದ್ದ ಆ ಎರಡೂ ರಥಗಳು ಮಂಡಲಾಕಾರವಾಗಿ ಕ್ಷಣಕಾಲ ಸುತ್ತಿ ಎದುರು ಬದುರು ಬಿದ್ದು ಒಂದನ್ನೊಂದು ಮೀರಿಸಲು ಯತ್ನಿಸಿದವು. ಬಾಣಗಳ ಧಾರಾಸಮೂಹದಿಂದ ಆಲಿಕಲ್ಲು ಸುರಿದಂತಾಗುತ್ತಿರಲು ರೇಗಿರುವ ಸಮುದ್ರ ಮೇಘಗಳಂತೆ ಒಂದನ್ನೊಂದು ನೋಡಿ ಗರ್ಜಿಸುತ್ತಲೂ ಇದ್ದವು. ಆ ಇಬ್ಬರೂ ರಾಜರು ವಸುಧಾನ ಸಿಂಹರಂತೆ ಬಾಣಗಳನ್ನು ಹೊಡೆಯುತ್ತಿದ್ದರೆ ಪಾಷಾಣ ಮುಸಲಾಕಾರಗಳಾದ ಆ ಬಾಣಗಳು ಆಕಾಶವೆಲ್ಲ ತುಂಬಿ ಹೋದವು. ಆ ಬಾಣಗಳು ಖಡ್ಗ, ಮುದ್ಗರ, ಚಕ್ರ, ಪರಶು, ಶಕ್ತಿ, ಶೂಲ, ಶಿಲಾ, ತ್ರಿಶೂಲ ಮುಖಗಳಾಗಿದ್ದವು. ಇನ್ನೂ ಕೆಲವು ಮಹಾಶಿಲೆಗಳಂತೆ ಸ್ಥೂಲವಾಗಿದ್ದವು. ಪ್ರಳಯ ವಾಯುವು ಕಿತ್ತು ಎತ್ತಿ ಎಸೆದ ಶಿಲಾ ಸಮೂಹಗಳೆಂಬಂತೆ ಬಾಣಗಳು ಆಗ ಬೀಳುತ್ತಿರಲು ಪ್ರಳಯಾರ್ಣವಗಳೆರಡೂ ಉಕ್ಕಿ ಬಂದು ಒಂದನ್ನೊಂದು ತಾಟಿಸಿತೋ ಎಂಬಂತೆ ಆಯಿತು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ವಿದೂರಥ ಸಿಂಧು ಸಮಾಗಮ ವರ್ಣನೆ ಎಂಬ 47ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.